ಗಡಿಯಲ್ಲಿ ಶಿವಸೇನೆ ಕಿರಿಕ್ ಬಗ್ಗೆ ಕರವೇ ಮುಖಂಡ ಪ್ರವೀಣ್ ಶೆಟ್ರು ಕನ್ನಡ ಪರ ಹೋರಾಟಗಾರರಂತ ವಾಟಾಳ್ ನಾಗರಾಜ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರಿಬ್ಬರು ಏನು ಮಾತಾಡಿದ್ರು ಬನ್ನಿ ನೋಡೋಣ. ಶಿವಸೇನೆ ಅಧ್ಯಕ್ಷರಂತ ಬಾಳೆ ಠಾಕ್ರೆ ಅವರು ಹಿಂದೆ ಕನ್ನಡಿಗರ ಮೇಲೆ ಕರ್ನಾಟಕದ ವಿರುದ್ಧ ಕನ್ನಡಿಗರ ಹೋಟೆಲ್ಗಳನ್ನು ದಾಳಿ ಮಾಡಿ ಧ್ವಂಸ ಮಾಡಿರುವಂಥದ್ದು ಇತಿಹಾಸದಲ್ಲಿ ನೆನಪಿರುವಂಥದ್ದು. ಅವರ ಮಗ ಮುಖ್ಯಮಂತ್ರಿ ಆದಮೇಲೆ ಸಂವಿಧಾನದ ಉನ್ನತ ಹುದ್ದೆಯಲ್ಲಿದ್ದಂಥ ಮುಖ್ಯಮಂತ್ರಿಗಳು ಕರ್ನಾಟಕದ ವಿರುದ್ಧ ಕನ್ನಡಿಗರ ವಿರುದ್ಧ ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರ ನಮ್ಮ ಗಡಿ ಭಾಗಗಳನ್ನು ವಶಪಡಿಸಿಕೊಳ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ಕೂಡಲೇ ರಾಜ್ಯ ಸರ್ಕಾರ ಏನಿವತ್ತು ಶಿವಸೇನೆ ಪುಂಡಾಟಿಕೆಯನ್ನು ಮಾಡ್ತಾ ಇದೆ, ನಮ್ಮ ಕರ್ನಾಟಕದ ಗಡಿ ಭಾಗದಲ್ಲಿ ಗಲಾಟೆಯನ್ನು ಮಾಡೋದ್ರ ಮುಖಾಂತರ ನಮ್ಮ ಭಾಗದಲ್ಲಿರುವಂಥ ಕನ್ನಡ ಬಾವುಟವನ್ನು ಕಿತ್ತಾಕ್ತೀವಿ ಅನ್ನೋಂಥ ಬಂದಿದ್ದಾರೆ. ಅವ್ರ ವಿರುದ್ಧ ಈ ಕೂಡಲೇ ಪೊಲೀಸರು ಸೂಕ್ತ ಕ್ರಮವನ್ನು ತಗೋಬೇಕಾಗಿದೆ. ಲಾಠಿ ಚಾರ್ಜ್ಗಳನ್ನ ಮಾಡಿ ಗೋಲಿಬಾರ್ ಮಾಡಿದ್ರು ಪರವಾಗಿಲ್ಲ, ಅವ್ರನ್ನ ಬಂಧಿಸಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಹಿಂದೆ ಸೊಲ್ಲಾಪುರ, ಅಕ್ಕಲಕೋಟೆ, ಜತ್ತದ ಕನ್ನಡಿಗರು ಮೂಲ ಸೌಕರ್ಯ ನಮಗೆ ಇಲ್ಲ ಅಂತೇಳಿ ಕರ್ನಾಟಕದ ಜೊತೆ ಸೇರಿಸಿ ಅಂತೇಳಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ರು. ನಮ್ಮ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ. ಈ ಕೂಡಲೇ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸೊಲ್ಲಾಪುರ, ಅಕ್ಕಲಕೋಟೆ, ಜತ್ತ ಚಲೋ ಅನ್ನುವಂಥ ಬೃಹತ್ ಮೊತ್ತದ ರ್ಯಾಲಿಯನ್ನು ಹಾಕುವುದ್ರ ಮುಖಾಂತರ ನಮ್ಮ ಪ್ರದೇಶಗಳನ್ನು ನಮಗೆ ಕೊಡಿ ಅನ್ನುವಂಥ ಒತ್ತಾಯವನ್ನು ಹೇರಬೇಕಾಗತ್ತೆ. ನಮ್ಮ ಗಡಿ ಭಾಗದ 1 ಇಂಚು ಮಣ್ಣನ್ನು ಮುಟ್ಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ. ಈ ಕೂಡಲೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲೇ ನಾವೇ ಆ ಗಡಿ ಕಾಯುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕನ್ನಡ ಒಕ್ಕೂಟ, ನೂರಾರು ಕನ್ನಡ ಪರ ಸಂಘಟನೆಗಳು ತೀವ್ರವಾದಂತಹ ಹೋರಾಟಕ್ಕೆ ಇಳಿದಿದ್ದೇವೆ. ಎರಡು ಬಹಳ ಪ್ರಾಮುಖ್ಯವಾದಂತ ವಿಚಾರಗಳು. ಉದ್ಭವ್ ಠಾಕ್ರೆ ಬೆಳಗಾವಿ, ಖಾನಾಪುರ, ಕಾರವಾರ ಇದು ನಮ್ಮದು, ನಾವು ಅದನ್ನು ಹಿಡ್ಕೊಳ್ತೀವಿ ಅನ್ನೋ ಮಟ್ಟಕ್ಕೂ ಮಾತಾಡಿದ್ದಾರೆ. ಗಂಭೀರವಾಗಿ ಹೇಳ್ತೇನೆ, ಉದ್ಭವ್ ಠಾಕ್ರೆ ಇದು ಒಂದು ದೇಶ. ಈ ದೇಶದಲ್ಲೇ ನಿಮ್ಮದೊಂದು ಮಹಾರಾಷ್ಟ್ರ ಮಾಡಕ್ಕಾಗೋದಿಲ್ಲ. ಯಾವ ಕಾರಣಕ್ಕೂ ಬೆಳಗಾವಿ ಬಿಟ್ಕೊಡೋ ಪ್ರಶ್ನೆ ಇಲ್ಲ. ಖಂಡಿತ ಒಪ್ಕೊಳ್ಬೇಕು. ಇವಾಗ ಬೆಳಗಾವಿ ಕರ್ನಾಟಕದ ಒಪ್ಕೊಳ್ಬೇಕು, ಖಾನಾಪುರ ಕರ್ನಾಟಕದ ಒಪ್ಕೊಳ್ಬೇಕು. ಇದು ಗಂಭೀರವಾಗಿ ಠಾಕ್ರೆಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಶಿವಸೇನೆಯ ಒಂದು ನರಪಿಳ್ಳೆ ಬೆಳಗಾವಿಗೆ ಬರಕ್ ಕೂಡುದು, ಯಾವುದೇ ಕಾರಣಕ್ಕೆ ಬರಕ್ ಕೂಡುದು. ಸಂಪೂರ್ಣ ಕರ್ನಾಟಕ ಗಡಿ ಬಂದ್ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದು ತಮಿಳುನಾಡು ಕರ್ನಾಟಕದ ಗಡಿ. ಹೊಸೂರು ಕರ್ನಾಟಕ ಸೇರಲೇಬೇಕು. ಹೊಸೂರು ಕನ್ನಡಿಗರ ಗಂಡು ಮೆಟ್ಟದ ಭೂಮಿ. ತಾಳ್ವಾಡಿ ಕರ್ನಾಟಕ ಸೇರಲೇಬೇಕು. ಊಟಿ ಕರ್ನಾಟಕ ಸೇರಬೇಕು. ಇದು ನಮ್ಮ ತೀವ್ರವಾದಂತ ಒತ್ತಾಯ. ಈ ಸಂದರ್ಭದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಶ್ರೀ TS ನಾಗಾಭರಣ ಅವರು ಮತ್ತು ಕನ್ನಡ ಪರ ಹೋರಾಟಗಾರದಂಥ ಶ್ರೀ ಮುಖ್ಯಮಂತ್ರಿ ಚಂದ್ರ ಅವರು ನ್ಯೂಸ್ 18 ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾತಾಡಿದ್ರು. ಅವರಿಬ್ರು ಏನು ಮಾತಾಡಿದ್ರು ಬನ್ನಿ ನೋಡೋಣ. ಪ್ರತಿ ಸಲ ಇದಕ್ಕೊಂದು ಸೊಲ್ಯೂಷನ್ ಇದೆ ಅಂತಾನೆ ನಾವು ಹೆಜ್ಜೆ ಹಾಕೋದು. ಸೊಲ್ಯೂಷನ್ ಆ ತರದ ಸೊಲ್ಯೂಷನ್ ಇರಬಾರ್ದು ಅಂತಾನೆ ಕೆಲವರು ಹೆಜ್ಜೆ ಹಾಕೋದು. ಅದ್ರಲ್ಲಿ ಬಹಳ ಮುಖ್ಯವಾಗಿ MES ಮತ್ತು ಅದರ ಸೋದರ ಸಂಬಂಧಿ ಪಕ್ಷಗಳು ಇದೆ ಅಲ್ಲಿ. ನಮಗೆ ಸರ್ ಬಹಳ ಮುಖ್ಯವಾಗಿ ನಾವು ಕಠಿಣವಾದಂತಹ ಕೆಲವು ನಿರ್ಧಾರಗಳನ್ನ ತಗೊಂಡು ಇದನ್ನ ಅಲ್ಲೇ ಬಗ್ಗು ಬಡಿದೇ ಇದ್ರೆ ಅದು ಯಾವಾಗ್ಲೂ ಹಾಗೆ ಬೆಳೀತಾ ಹೋಗ್ತಾ ಇರುತ್ತೆ. ಗಿಡವಾದಾಗ್ಲೇನೆ ಅದನ್ನ ಬಗ್ಗಿಸ್ಬೇಕು. ಅದನ್ನ ಬಗ್ಗಿಸೋದು ಒಳ್ಳೇದು ಈಗ್ಲೇನೆ. ಸರ್, ನಮ್ಮ ರಾಜಕಾರಣಿಗಳು ಮಾತಾಡ್ಬೇಕಾದ್ರೆ ಸಕಾರಾತ್ಮಕವಾಗಿರುತ್ತೆ, ಆದ್ರೆ ಅನುಷ್ಠಾನ ಮತ್ತು ಅವ್ರಿಗೊಂದು ಮೆಸೇಜ್ ಪಾಸ್ ಮಾಡೋಕೆ ನಮ್ಗೆಲ್ಲ ಕೊರತೆ ಆಗ್ತಿದ್ಯಾ ಸರ್? ಅಲ್ಲ, ಅದಲ್ಲಿ ಅನುಷ್ಠಾನಕ್ಕೆ ಬೇಕಾದಂತಹ ಸಿದ್ಧತೆಗಳಿರೋಲ್ಲ ಮತ್ತು ಅದಕ್ಕೆ ತಕ್ಕ ಕಾನೂನಿನ ಒಂದು ವ್ಯವಸ್ಥೆ ಇರೋದಿಲ್ಲ. ಅಲ್ಲಿ ಕೈ ಕಟ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಅದರ ಬದಲು ಕಾನೂನಿನ ಮೊದಲು ಗಟ್ಟಿ ಮಾಡಿ ಇಂತಹ ಯಾವುದೇ ಕಾರ್ಯ ಆಗಿರ್ಲಿ ಅದನ್ನ ನಾವು ಪೂರ್ಣ ಪ್ರಮಾಣದಲ್ಲಿ ಬರೀ ಖಂಡಿಸ್ತೇವೆ ಅಲ್ಲ, ದಂಡಿಸ್ತೇವೆ ಅಂತ ಆಗ್ಬೇಕು. ಹಾಗಾದಾಗ ತಾನಾಗಿ ಸರಿಯಾಗ್ತದೆ. ಈ ದಂಡಾಧಿಕಾರ ಇದೆಯಲ್ಲ, ದಂಡಾಧಿಕಾರವನ್ನ ಸರಿಯಾದಂತಹ ವ್ಯಕ್ತಿಗಳು ಅದನ್ನ ನಿರ್ವಹಿಸಿದ್ರೆ ಅವಾಗ ತಾನಾಗುತ್ತೆ. ಅಂತ ಇಚ್ಛಾಶಕ್ತಿ ಇರಬೇಕಾಗಿತ್ತು ಸರ್ಕಾರಕ್ಕೆ. ಸರ್, ಒಂದೇ ಸೆಕೆಂಡ್ ಸರ್, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಚಂದ್ರ ಅವರು ಕೂಡ ಇದ್ದಾರೆ. ಮುಖ್ಯಮಂತ್ರಿ ಚಂದ್ರ ಸರ್, ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ದಂಡಂ ದಶಗುಣಂ ಭವೇತ್ ಅಂತೀವಲ್ಲ, ನಾಗಭರಣ ಸರ್ ಒಂದು ಮಾತು ಹೇಳ್ತಿದ್ರು, ಅದೇ ತರ ಅದಾದ್ರೆ ಮಾತ್ರ ಎಲ್ಲೋ ಒಂದ್ ಕಡೆ ಸರಿ ಆಗುತ್ತಿದ್ದು ಅಂತ. ಹೌದಾ ಸರ್? ಅದೇ ನೋಡಿ, ರಕ್ಷಣೆ ವಿಚಾರ ಬಿಡ್ಬೇಕು ನಾವು. ಖಾಲಿ ಗಾಯ ಬಂದಾಗ ಔಷಧಿ ಹಾಕ್ತಿವಿ, ಗ್ಯಾಂಗ್ರೀನ್ ಆದಾಗ ಔಷಧಿ ಹಾಕ್ತಿವಿ ಅಂತ.
ಸೂಚನೆ ಸಿಕ್ಕಾಗಲೇ ನಾವು ಎಚ್ಚರಿಕೆ ವಹಿಸ್ಕೊಂಡು ಅವ್ರಿಗಿಂತ ಮುಂಚೂಣಿಯಲ್ಲಿ ನಿಂತ್ಕೊಂಡು ಗುರಾಣಿ ಹಿಡ್ಕೊಂಡು ನಿಂತ್ಕೋಬೇಕು. ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಿಲ್ಲ. ಇದು ಅತಿಯಾದ. ಆಮೇಲೆ ಇಚ್ಛಾಶಕ್ತಿ ಕೊರತೆ ಸರ್ಕಾರದ್ದು, ಅಲ್ಲಿನ ಪ್ರತಿನಿಧಿಗಳದ್ದು ಇವೆಲ್ಲ ಯಾವ್ದೋ ಈ ರಾಜಕೀಯದ ಅಸ್ತಿತ್ವಕ್ಕೋಸ್ಕರ ಈ ತರ ದರಿದ್ರ ಅಸ್ತಿತ್ವ ತಂದಿಟ್ಟಿದೀವಿ ನಾವೆಲ್ಲರೂ. ಸರ್, ಪ್ರಾಧಿಕಾರದಲ್ಲಿ ಕೆಲಸ ಮಾಡೋ ಈಗ TN ನಾಗಭರಣ ಸರ್ ಆಗಿರ್ಲಿ, ನೀವಾಗಿರ್ಲಿ, ಎಲ್ಲ ಹೋರಾಟ ಮಾಡಿದವರು, ಅದ್ರ ಬಗ್ಗೆ ಕೂತು ಡಿಸ್ಕಸ್ ಮಾಡಿದವರು, ರೂಪುರೇಷನ್ ಕೊಟ್ಟವರು. ಬಟ್ ಆದ್ರೂ ಅದಕ್ಕೆ ಹಿನ್ನಡೆ ಆಗ್ತಿದೆಯಲ್ಲ, ಎಲ್ಲಿ ಇದನ್ನ ಅಡ್ರೆಸ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಆಗುತ್ತೆ ಅಂತ ಏನಾದ್ರು ಅನ್ಸುತ್ತಾ ಸರ್? ಇಲ್ಲ, ಒಂದ್ ಹೇಳ್ತೀನಿ, ಇದ್ರಲ್ಲಿ ಇಂಥ ವಿಚಾರದಲ್ಲಿ ಈ ತರದ ಕಿಡಿಗೇಡಿತನ ಮಾಡ್ತಾರಲ್ಲ, ಈ ಬಾವುಟದ ವಿಚಾರ, ಧ್ವಜದ ವಿಚಾರ, ಗಡಿನಲ್ಲಿ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಅವ್ರ ರೀತಿಯಲ್ಲೇ ನಾವು ಉಚ್ಚಾಟಿತ. ನಾವಿವಾಗ ಮಹಾರಾಷ್ಟ್ರ ಆಕ್ರಮಣಿತ, ಕರ್ನಾಟಕ ಆಕ್ರಮಣಿತ ಮಹಾರಾಷ್ಟ್ರ ಅಂತ ಅಂದ್ಬಿಟ್ಟು, ನಾವು ಮಹಾರಾಷ್ಟ್ರ ಆಕ್ರಮಿತ ಕರ್ನಾಟಕ ಅಂತ ಅಂದ್ಬಿಟ್ಟು ಎಲ್ಲ ಬಾಂಬೆಯಿಂದ ಹಿಡಿದು ಜತ್ತು, ಕೊಲ್ಲಾಪುರ, ಸೊಲ್ಲಾಪುರ ಅವೆಲ್ಲಾ ಊರುಗಳು ನಮಗೆ ಸೇರ್ಬೇಕು ಅನ್ನೋ ಧೋರಣೆಯನ್ನ ನಾವ್ ಇವಾಗ ಶುರು ಹಚ್ಕೋಬೇಕು ಸಾರ್ವತ್ರಿಕವಾಗಿ. ನಾವುದೇ ಅಲ್ಲ, ಪಕ್ಷಾತೀತ ಬರ್ತು ಎಲ್ರೂ ಒಪ್ಕೋಬೇಕು. ಈ ಪಾರ್ಟಿ ಗೇಟಿ ಬಿಸಾಕ್ಬೇಕೀಗ. ಆಮೇಲೆ ಎಲ್ಲಕ್ಕಿಂತ ಮುಖ್ಯಮಂತ್ರಿಗಳು ದಿಟ್ಟ ನಿರ್ಧಾರ ತಗೋಬೇಕು. ಸ್ವಾಮಿ, ಏನಾಗಿದೆ ಈಗ ಅವ್ರನ್ನ ಒತ್ತು ಒಳಗಾಕ್ರೆ ಅದೇನ್ ತರಲೆ ಮಾಡಕ್ ಬರ್ತಾರ, ಬಿಡಿ ನೋಡೋಣ, ಅವ್ರು ಮಾಡ್ಲಿ ಆ ಸರ್ಕಾರದವರು. ಸರ್, ಈ ತರ ಮೀಟಿಂಗ್ ಎಲ್ಲ ಆದಾಗ ಇದು ಈ ಪಾಯಿಂಟ್ ಆಫ್ ಡಿಸ್ಕಷನ್ ಬಂದೇ ಬರುತ್ತೆ, ಮಾತಾಡಿರ್ತೀರಾ. ಅವಾಗ ಯಾವ ಹುಮ್ಮಸ್ ಇರುತ್ತೆ ಸರ್? ಇದು ಮಾಡ್ಬೇಕು ಅಂತ ಒಂದು ಟಾರ್ಗೆಟ್ ಇರುತ್ತಾ ಸರ್? ಮಾಡ್ಕೊಳ್ಳೇಬೇಕು. ಈಗ ನಾವು ಈ ಬಾಲ್ರು ಆ ಬಾಲ್ರು ಅಂತಲ್ಲ, ಇಲ್ಲಿಂದ ನಾವು ನಮ್ಮ ಸಂಘಟನೆಗಳು ಒಕ್ಕೂಟ ಮತ್ತು ಎಲ್ಲ ಕಲಾವಿದರು, ಚಿಂತಕರು ಸೇರಿ ಇದಕ್ಕೆ ಪ್ರಸಿದ್ಧಪಡಿಸಬೇಕು. ಆಮೇಲೆ ಸ್ಪಾಟ್ಗೆ ಹೋಗಿ ಸ್ವಲ್ಪ ನಮ್ಗೆ ಇಕ್ಕಟ್ಟು ಬಿಕ್ಕಟ್ಟು ಆದ್ರೂ ಕೂಡ ಧರಣಿ ಮಾಡಕ್ ಶುರು ಮಾಡಬೇಕು. ಹೇಳ್ತಿದ್ದಾರೆ ಸರ್, ನಾಗಭರಣ ಸರ್ ಪ್ಲೀಸ್. ಹಾ ಕೇಳಿ. ಇದು ಇವತ್ತಿನ ತಾಪತ್ರಯ. ಇವತ್ತು ನಾವು ಹಾರ್ಪಿಕ್ ಹಾಗೂ ನ್ಯೂಸ್ 18ನ ಮಿಷನ್ ಪಾನಿ ಅಭಿಯಾನದ ಪ್ರಮುಖ ಘಟ್ಟ ತಲುಪಿದ್ದೀವಿ. ಜನವರಿ 26ನೇ ತಾರೀಕು ನಡೀತಿರುವ ಅಂದ್ರೆ ಮುಂದಿನ ಮಂಗಳವಾರ ವಾಟರ್ಥಾನ್ಗೆ ದೇಶದ ಮೂಲೆ ಮೂಲೆಗಳಿಂದ ಅಭೂತಪೂರ್ವ ಬೆಂಬಲ ವ್ಯಕ್ತ ಆಗ್ತಾ ಇದೆ. ಅದರ ಒಂದು ವಿಶೇಷ ಝಲಕ್ ಇಲ್ಲಿದೆ. ಸ್ವಚ್ಛತಾ और पानी. We are made of water.